ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇವತ್ತು ಕ್ಲಾಸ್ ನಂಬರ್ 13 ಸ್ಟಡಿ ಮಾಡ್ತಿದ್ದೀವಿ. ಅದೇನು ಭಾರತ ಸಂವಿಧಾನದ ಭಾಗ 4A ಅಡಿಯಲ್ಲಿ ಬರುವಂತಹ ಮೂಲಭೂತ ಕರ್ತವ್ಯಗಳನ್ನು. ಸೊ ಒಟ್ಟು ಮೂಲಭೂತ ಕರ್ತವ್ಯಗಳು ಇಲ್ಲಿ ಬ್ರ್ಯಾಕೆಟ್ ಒಳಗೆ 5 ಯಾಕೆ ಬರ್ದಾನೆ ಅಂದರೆ ಸೀರಿಯಲ್ ವೈಸ್ ನಮಗಿದೆ 5ನೇ ಭಾಗ, ಹೀಗಾಗಿಲ್ಲ 5 ಅಂತ ಬರ್ದಾನೆ. ಸೊ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ 4A ಭಾಗದಾಗ 51A ವಿಧಿಯ ಅಡಿಯಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಮ್ಗೆ ಕೊಟ್ಟಾರ. ಸೊ ಈ ಕರ್ತವ್ಯಗಳು ಯಾವಾಗಿಂದ ಬಂದ್ವು ಅನ್ನೋದು ಯಾರಿಗಾದರೂ ಗೊತ್ತಾ? ಏನು ಮೂಲ ಸಂವಿಧಾನದಲ್ಲಿ ಇದರ ಬಗ್ಗೆ ಏನಾದರೂ ಉಲ್ಲೇಖಗಳು ಇದ್ವಾ ಅಂತಂದ್ರೆ ಆನ್ಸರ್ ಸಿಂಪಲ್. ದೇರ್ ಆರ್ ನೋ ಫಂಡಮೆಂಟಲ್ ಡ್ಯೂಟೀಸ್ ಡ್ಯೂರಿಂಗ್ ದ ಟೈಮ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತ ಹೇಳಬಹುದು. ಯಾಕಂದ್ರೆ ಆವಾಗಿನ ಟೈಮ್ ಒಳಗೆ ಏನಿತ್ತು, ಇದು ಮೂಲಭೂತ ಕರ್ತವ್ಯಗಳು ಇದ್ದಿದ್ದಿಲ್ಲ. ಅದನ್ನು ಏನು ಮಾಡಿದರು, ಆ್ಯಡ್ ಮಾಡಿದರು. ಯಾವಾಗ ಆ್ಯಡ್ ಮಾಡಿದರು ಅನ್ನೋದು ಇಂಪಾರ್ಟೆಂಟ್ ಆಕತಿ. ಇದನ್ನು ಆ್ಯಡ್ ಮಾಡಿದ್ದು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ. ಹೀಗಾಗಿ 42ನೇ ತಿದ್ದುಪಡಿ ಭಾಳ ಇಂಪಾರ್ಟೆಂಟ್ ಆಕತ್ರಿ. ಯಾಕಂದ್ರೆ ಮೇಜರ್ ಚೇಂಜಸನ್ನು ಮಾಡಿಬಿಟ್ಟಾರೆ ಅದ್ರಾಗ. ಹಾಗಾಗಿ ಅದು ಇಂಪಾರ್ಟೆಂಟ್ ಆಕತಿ. ಅದನ್ನೊಂಚೂರು ತಲೆಯಾಗಿರಲಿ. ಇನ್ನೊಂದು, ಇದನ್ನು ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದು ಸಮಿತಿಯನ್ನು 1976ರಾಗ ನೇಮಿಸಿರ್ತಾರೆ. ಯಾವುದದು? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯನ್ನು 1976ರಾಗ ನೇಮಿಸಿರ್ತಾರೆ. ಸೊ ಆ ಸಮಿತಿ ಏನು ಕೊಡ್ತತ್ತಲ್ಲ ತಂದು ಫೈನಲ್ ವರ್ಡಿಕ್ಟನ್ನು, ಆ ಆಧಾರದ ಮೇಲೆ ಏನು ಮಾಡ್ತಾರೆ, 10 ಮೂಲಭೂತ ಕರ್ತವ್ಯಗಳನ್ನು, ಎಷ್ಟು 10 ಮೂಲಭೂತ ಕರ್ತವ್ಯಗಳನ್ನು 4A 51A ಅಂಡರ್ ಭಾಗ 4 ಆರ್ಟಿಕಲ್ 51A ಅಂಡರ್ ಆ್ಯಡ್ ಮಾಡ್ತಾರೆ. ಏನು ಮಾಡ್ತಾರೆ? ಆ್ಯಡ್ ಮಾಡ್ತಾರೆ. ಸೊ ನಾವಿಲ್ಲಿ 11 ಅಂತ ಹೇಳಿದ್ವಿ, ಇಲ್ಲಿ 10 ಅದವು. ಇನ್ನೊಂದು ಯಾವುದು? ಇನ್ನೊಂದು ಯಾವಾಗ ಬರ್ತತೆ ಅಂದರೆ 2002ರೊಳಗೆ 86ನೇ ತಿದ್ದುಪಡಿ ಒಳಗೆ ಬರ್ತೈತಿ. ಸೊ ಅವರ 11ನೇ ಮೂಲಭೂತ ಕರ್ತವ್ಯಗಳನ್ನು ಏನು ಮಾಡ್ತಾರೆ? ಆ್ಯಡ್ ಮಾಡ್ತಾರೆ. ಈ 11ನೇ ಮೂಲಭೂತ ಕರ್ತವ್ಯ ಏನಪ್ಪ ಅಂದ್ರೆ, ಪಾಲಕರು, ಪಾಲಕರು ಅಥವಾ ಪೋಷಕರು 6ರಿಂದ 14 ವರ್ಷದ ಏನು ಹುಡುಗರು ಇರ್ತಾರಲ್ಲ ಅವರಿಗೆ ಕಂಪಲ್ಸರಿಯಾಗಿ ಶಿಕ್ಷಣವನ್ನು ಕೊಡಿಸೋದು ಯಾವ್ದು? ಪಾಲಕರ ಕರ್ತವ್ಯ ಅಂತಂದು ಇದನ್ನೇನು ಮಾಡ್ತಾರೆ? ಆ್ಯಡ್ ಮಾಡ್ತಾರೆ. ಈಗ ಆಲ್ರೆಡಿ ನಾನು ಸಾಕಷ್ಟು ಸತಿ ಹೇಳೀನಿ, 2086ನೇ ತಿದ್ದುಪಡಿ ಒಳಗೆ PM ಪ್ರೆಸಿಡೆಂಟ್ ಯಾರಿದ್ರು, 76ರೊಳಗೆ PM ಪ್ರೆಸಿಡೆಂಟ್ ಯಾರಿದ್ರು ಅಂತಂದು ಅದನ್ನು ಈಗ ನೀವು ನನಗೆ ಹೇಳ್ಬೇಕು, ನಾನು ನಿಮಗೆ ಹೇಳಂಗಿಲ್ಲ. ಸೊ ಇಂತಡ ಮಾಡಲಾರ್ದೆ ಆ 11 ಮೂಲಭೂತ ಕರ್ತವ್ಯಗಳು ಯಾವುವು ಅನ್ನೋದನ್ನು ಫಟಾಫಟ್ ನೋಡ್ಕೊತ ಬಂದ್ಬಿಡೋಣ. ಸೊ ಒಂದನೇದಾಗಿ ಯಾವುದು? ಸಂವಿಧಾನ. ಏನೋ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಗೌರವಿಸುವುದು. ಇವುಗಳಿಗೆ ನಾವು ಗೌರವವನ್ನು ನೀಡಬೇಕು ಅನ್ನೋದು ಒಂದನೇ ಮುಖ್ಯ ಕರ್ತವ್ಯ. ಇನ್ನು ಎರಡನೇದ್ದು ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. ಏನು ಮಾಡೋದು? ಆದರ್ಶಗಳನ್ನು ಪಾಲಿಸುವುದು. ಸೊ ಮೂರನೇದ್ದೇನು? ಭಾರತದ ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆ, ಸಮಗ್ರತೆಯನ್ನು ಕಾಪಾಡುವುದು. 4ನೇ ಮೂಲಭೂತ ಕರ್ತವ್ಯ ರಾಷ್ಟ್ರ ರಕ್ಷಣೆಗೆ ಸಿದ್ಧವಾಗಿರುವುದು. ಅಂದ್ರೆ ಈಗ ಎಮರ್ಜೆನ್ಸಿ ಬಂತಪ್ಪ, ದೇಶದ ಸಂಬಂಧ ಪ್ರಾಣ ಕೊಡೋಕ್ಕೂ ರೆಡಿ ಇರಬೇಕು ಅನ್ನೋದನ್ನು
ಈ 4ನೇ ಕರ್ತವ್ಯ ನಮ್ಗೆ ಹೇಳಿಕೊಡ್ತತಿ. 5ನೇದೇನು ಸಾಮರಸ್ಯ, ಭ್ರಾತೃತ್ವ, ಅದಾದಮೇಲೆ ಮಹಿಳೆಯರ ಗೌರವ. ನೋಡ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ. ಸಾಮರಸ್ಯವನ್ನು ಉಳಿಸ್ಬೇಕು, ಭ್ರಾತೃತ್ವವನ್ನು ಉಳಿಸ್ಬೇಕು, ಮಹಿಳೆಯರ ಗೌರವವನ್ನು ಹೆಚ್ಚು ಮಾಡಬೇಕು ಅನ್ನೋದು ಈ ಕರ್ತವ್ಯ ನಮ್ಗೆ ಹೇಳಿಕೊಡ್ತದೆ. 4ನೇದೇನು 6ನೇದ್ದು ನಮ್ಮ ವಿವಿಧ ಏನು ಇದು ದೇಶದ ಸಂಸ್ಕೃತಿ. ಯಾಕಂದ್ರೆ ಒಂದೇ ಸಂಸ್ಕೃತಿ ಇಲ್ರಿ ನಮ್ದು, ಹೌದಾ? ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಗೌರವವನ್ನು ನೀಡುವುದೇನು 6ನೇದಾಗ್ತದೆ. 7ನೇದ್ದೇನು ಆರ್ಟಿಕಲ್ 7 ಏನು ದೇಶದ ಪರಿಸರ ರಕ್ಷಣೆ, ಅರಣ್ಯಗಳು, ನದಿಗಳು, ಸರೋವರಗಳು, ವನ್ಯಜೀವಿಗಳು ಇದೆಲ್ಲ ಇದರೊಳಗೆ ಬರ್ತಾವೆ. 8ನೇದ್ದೇನು ಸಾರ್ವಜನಿಕ ಸ್ವತ್ತನ್ನು ಏನೋ ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆಯನ್ನು ಮಾಡೋದು. ಬಸ್ ಸ್ಟ್ಯಾಂಡ್ ಇತ್ತು, ಬಸ್ ಸ್ಟ್ಯಾಂಡ್ನಾಗ ಕುರ್ಚಿ ಇದ್ವು, ಕುರ್ಚಿ ತೊಗೊಂಡು ಮನೆಗೆ ಹೋದೆ. ಟೇಬಲ್ ಇತ್ತು, ಕಲ್ಲು ತೊಗೊಂಡು ಹೊಡೆದು ಟೇಬಲ್ ಕೆಡವಿದೆ, ಗ್ಲಾಸ್ ಹೊಡೆದೆ. ಇಂಥ ಒಣ ಉಸಬರಿ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ನೀವು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮಾಡಿದಂಥದ್ದು. ಹಂಗೆ ಮಾಡೋ ಬದಲಿ ಬೇರೆದವ್ರು ಮಾಡೋಕತ್ರ ಅವ್ರಿಗೊಂದು 2 ಕೊಟ್ಟು ಬುದ್ಧಿ ಹೇಳಿ ಹಿಂಗೆ ಮಾಡಬಾರ್ಲೆ ಮಕ್ಕಳ, ನಮ್ದು ಇದು ಆಸ್ತಿ ಅಂತಂದು ನೀವು ಹೇಳಬೇಕು. ಇದು ನಿಮ್ಮ ಕರ್ತವ್ಯ ಅಂತ ಇವ್ರು ಹೇಳಕತ್ತಾರ. ಇನ್ನು 9ನೇದ್ದೇನು ವೈಜ್ಞಾನಿಕ ಮನೋಭಾವ. ಏನೋ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು. ವೈಜ್ಞಾನಿಕ ಮನೋಭಾವ. ಅದಾದಮೇಲೆ ವೈಯಕ್ತಿಕ ಹಾಗೂ ಗ್ರೂಪ್ ಏನದ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆ ಅಂದರೆ ನಿಮ್ಮ ಟ್ಯಾಲೆಂಟನ್ನು ತೋರಿಸಿ ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿ ಮತ್ತು ಶ್ರೇಯಸ್ಸಿಗೆ ಶ್ರಮಿಸುವುದು ನಿಮ್ಮ ಕರ್ತವ್ಯ. ಅದಾದಮೇಲೆ 10ನೇದ್ದೇನು ರಾಷ್ಟ್ರವನ್ನು ಪ್ರತಿನಿಧಿಸುವುದು. ಒಲಿಂಪಿಕ್ಸ್ ಒಳಗೆ ಅಥವಾ ಈ ಸೈನ್ಸ್ ಒಳಗೆ ಕೆಲವೊಂದಿಷ್ಟು ಎಲ್ಲೆಲ್ಲೋ ನಮ್ಮ ಇಂಡಿಯಾನ ಪ್ರತಿನಿಧಿಸಿ ಹೋಗಿರ್ತಾರಲ್ಲ, ಅವರು ಆ್ಯಕ್ಚುಲಾಗಿ ನಮ್ಮ ಮೂಲಭೂತ ಕರ್ತವ್ಯದ 10ನೇದೇನೈತಲ್ಲ ಆ ಕೆಲಸನ ಅವರು ಮಾಡಕತ್ತಾರೆ. 10ನೇ ಮೂಲಭೂತ ಕರ್ತವ್ಯಗಳು 10ನೇದು ಯಾವ ಕರ್ತವ್ಯ ಐತಲ್ಲ ಆ ಕರ್ತವ್ಯವನ್ನು ಅವರು ಮಾಡತ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಒಳಗೆ ಕೊಹ್ಲಿ ಆಗಿರ್ಬೋದು, ಧೋನಿಯವರು ಆಗಿರ್ಬೋದು, ನಮ್ಮ ಹೆಣ್ಣು ಮಕ್ಕಳು ಮೊನ್ನೇನು ವರ್ಲ್ಡ್ ಚಾಂಪಿಯನ್ ಆದರೂ ಅವರಾಗಿರ್ಬೋದು. ಸೊ ಅವರೆಲ್ಲ ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟರು. ಅದು ಅವರ ಕರ್ತವ್ಯ. ಎಲ್ಲಿ ಆರ್ಟಿಕಲ್ 10 ಅಂಡರ್ 51A ಒಳಗೆ 10 ಅಂಡರ್ ಅವರ ಕರ್ತವ್ಯ ಆಗಿತ್ತು. ಇನ್ನು 11ನೇದು ಯಾವುದು ಪೋಷಕರು ಶಿಕ್ಷಣ ನೀಡುವ ಕರ್ತವ್ಯ. ನಾನು ಈಗ ಹೇಳ್ದಂಗೆ ಇದನ್ನು 2002 86ನೇ ತಿದ್ದುಪಡಿ ಮೂಲಕ 6ರಿಂದ 14 ವರ್ಷದಲ್ಲಿ ಕಂಪಲ್ಸರಿ ಪೋಷಕರು ಶಿಕ್ಷಣವನ್ನು ಕೊಡಿಸಲೇಬೇಕು ಅನ್ನೋದು 11ನೇ ವಿಧಿ ನಮಗೆ ಹೇಳ್ತೈತೆ 51A ಒಳಗೆ. ಇಷ್ಟ ಏನು 11 ಕರ್ತವ್ಯಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಇರೋದು. ಇದನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಎಲ್ಲಿ ಪ್ರಶ್ನೆ ಮಾಡಕ್ಕೆ ಬರೋಂಗಿಲ್ಲ ರೀ ನಿಮ್ಗೆ. ಬಟ್ ಕೆಲವೊಂದಿಷ್ಟು ಲಾಗಳದವು. ಈಗ ಅಕಸ್ಮಾತ್ ಅದನ್ನು ನಾವು ಫಾಲೋ ಮಾಡಲಿಲ್ಲ ಅಂತಂದ್ರೆ ನಮಗೆ ಶಿಕ್ಷೆಯನ್ನು ಆ ಆ್ಯಕ್ಟ್ ಮೂಲಕ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇದ್ರದ್ದಾದಂಥ ಒಂದು ಆ್ಯಕ್ಟ್ ಐತಿ, ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಇದೇನೈತಲ್ಲ, ಇದಕ್ಕೆ 1971 ರಾಷ್ಟ್ರ ಗೌರವ ಕಾಯ್ದೆ ಅಂತ ಬರ್ತೈತಿ. ಅಂದ್ರೆ ರಾಷ್ಟ್ರ ಗೌರವ ಕಾಯ್ದೆ. ಈ ಕಾಯ್ದೆ ಅಡಿಯಲ್ಲಿ ನಾನೇನಾದರೂ ಇವಕ್ಕೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇದಕ್ಕೇನಾದರೂ ನಾವು ಉಲ್ಲಂಘಿಸಿದ್ರೆ, ಗೌರವವನ್ನು ಮಾಡಲಾರ್ದ ಉಲ್ಲಂಘಿಸಿದ್ರೆ ನನಗೆ ಅದರ ಅಡಿ ಶಿಕ್ಷೆಯನ್ನು ಅವರು ನೀಡ್ಬೋದು. ಅದರ
ಕಾ ನ್ಯಾಯಾಲಯಕ್ಕೆ ಹೋಗಕ್ಕೆ ಬರಂಗಿಲ್ಲ. ಇದನ್ನೀಗ ಒಂದು ಯಾವುದಾದ್ರೂ ಫಾಲೋ ಮಾಡಿಲ್ಲ ಅಂತಂದು ನಾವು ಅದು ಹಿಂಗ್ರಿ ಇವ್ರು ಮಾಡಿಲ್ಲ, ಇವ್ರನ್ನ ಇದು ಮಾಡಿರಿ, ನಾವು ಇವ್ರ ಮೇಲೆ ಕೇಸ್ ಹಾಕ್ತೇವೆ ಅಂತ ಹೋಗಕ್ಕೆ ಬರಂಗಿಲ್ಲ. ಇನ್ನೊಂದು ಕೇಸ್ ಹಾಕೋದಲ್ರಿ, ಇದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಕರ್ತವ್ಯಗಳನ್ನು ನಾವು ಯಾವುದೋ ಮೂರನೇ ವ್ಯಕ್ತಿಗಳು ಬಂದು ಹೇಳಬಾರ್ದು ನಮ್ಗೆ. ಇದನ್ನು ನೀವು ಮಾಡಿರಲಿ. ಉಣ್ಣೋದು ಯಾರು ಹೇಳ್ತಾರೆ? ಇಲ್ಲ. ಅರ್ಬಿ ಹಾಕೊಳ್ಳೋದು ಹೇಳ್ತಾರೆ? ಇಲ್ಲ. ತಿಂದು ಅಡ್ಡಾಡೋದು ಹೇಳೋದಿಲ್ಲ ಅಂದಮೇಲೆ ಮತ್ತು ನಮ್ಮ ಕರ್ತವ್ಯಗಳನ್ನು ನಾವು ನೀಟಾಗಿ ಮಾಡಲೇಬೇಕು ಅನ್ನೋದು ನನ್ನ ಭಾವನೆ. ಸೊ ಇದಿಷ್ಟ ಐತ್ರಿ. ಇದ್ರಾಗೇನು ಅಷ್ಟು ಇನ್ ಡೆಪ್ತ್ ಕರ್ತವ್ಯಗಳ ಬಗ್ಗೆ ಇಲ್ಲ. ಇನ್ನೇನು ಮಾಡೋದು ಡೈರೆಕ್ಟಾಗಿ. ಬಟ್ ಯಾವ್ಯಾವ ಅದಾವು ಅನ್ನೋದನ್ನು ನೀವು ತಿಳ್ಕೊಬೇಕು. ಈಗ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಈಗ ಕಂಟಿನ್ಯೂ ಮಾಡ್ತಾನೆ, ಅವಾಗ ನಿಮ್ಗೆ ಗೊತ್ತಾಕತಿ ಅಂತ ಹೇಳ್ತಾ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಬರ್ರಿ ಪಟ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಹೋಗಿ ಬಂದ್ಬಿಡೋಣ. ಮೊದಲೇ ಕ್ವಶನ್ ಏನು, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಲ್ಲ ಅಂತ ಕೊಟ್ಟಾನ. ಅಂದ್ರೆ ಇದ್ರಾಗ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ನೀವು ಹೇಳಬೇಕು. ಒಂದನೇದೇನು, ಸಾರ್ವಜನಿಕ ಆಸ್ತಿಗಳ ರಕ್ಷಣೆ. ಎರಡನೇದು ಭಾರತ ಸಾರ್ವಭೌಮತೆ ಮತ್ತು ಏಕತೆ ರಕ್ಷಿಸುವುದು. ಮೂರನೇದು ಜಾತ್ಯತೀತತೆ. ನಾಲ್ಕನೇದು ಸಂವಿಧಾನಕ್ಕೆ ಬದ್ಧವಾಗಿರ್ಬೋದು. ಇದ್ರಾಗ ಯಾವುದಲ್ಲ? ಆಬ್ವಿಯಸ್ಲಿ ಯಾವುದು? ಜಾತ್ಯತೀತತೆ ಅಲ್ಲ. ನೆಕ್ಸ್ಟ್ ಕ್ವಶನ್, 1976ರಲ್ಲಿ ಮಾಡಿದ ಯಾವ ಸಂವಿಧಾನ ತಿದ್ದುಪಡಿ ನಾಗರಿಕರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅನುಚ್ಛೇದ 51A ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ? ಎಷ್ಟನೇ ತಿದ್ದುಪಡಿ ಅಂತ ಕೇಳೋಣ ನಾವು. ಸಿಂಪಲ್. ಎಷ್ಟನೇ ತಿದ್ದುಪಡಿ ಅದು? ನಾ ಜಸ್ಟ್ ಈಗ ಹೇಳೀನಿ ನಿಮ್ಗೆ, 42ನೇ ತಿದ್ದುಪಡಿ ಅಂತ. 44ರೊಳಗೆ ಏನಕ್ಕತಿ, ಇಂದಿರಾ ಗಾಂಧಿಯವರು ಏನು ಕೆಲವೊಂದಿಷ್ಟು ತಮಗೆ ಫೇವರ್ ಆಗುವಂಗೆ ಮಾಡ್ಕೊಂಡಿರ್ತಾರೆ, ಅದನ್ನು ಮೊರಾರ್ಜಿ ದೇಸಾಯಿ ಅವರು ಹೊಳ್ಳಿ ಮತ್ತು ಸಂವಿಧಾನವನ್ನು ಉಳಿಸೋ ಸಂಬಂಧ 44ನೇ ತಿದ್ದುಪಡಿಯನ್ನು ತರ್ತಾರೆ. ಭಾರತದ ಸಂವಿಧಾನದಡಿ ಕೆಳಗಿನ ಯಾವ ಮೂಲಭೂತ ಕರ್ತವ್ಯ ಅಲ್ಲ? ಇದ್ರಾಗ ಯಾವುದಲ್ಲ? ಒಂದನೇದು ಸಾರ್ವಜನಿಕ ಚುನಾವಣೆಗಳಲ್ಲಿ ಮತ ಹಾಕೋದು. ಎರಡನೇದು ವೈಜ್ಞಾನಿಕ ಮನೋಭಾವನೆ. ಮೂರನೇದು ಸಾರ್ವಜನಿಕ ಆಸ್ತಿ ಕಾಪಾಡೋದು. ನೆಕ್ಸ್ಟ್ ಸಂವಿಧಾನಕ್ಕೆ ಬದ್ಧವಾಗಿರುವುದು. ಚುನಾವಣೆದು ಇದು ಚುನಾವಣಾ ಹಕ್ಕು ಅಂತಂದು ಕರೀತಾರೆ. ನಮ್ಮ ಇದಕ್ಕೆ ಬರೋದಿಲ್ಲ, ಅದು ಮೂಲಭೂತ ಕರ್ತವ್ಯಗಳೊಳಗೆ ಬರೋದಿಲ್ಲ. ನೆಕ್ಸ್ಟ್, ಭಾರತ ಸಂವಿಧಾನದ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯಗಳಿಗೆ ಸೇರಿದೆ? ನಮ್ಮ ವೈವಿಧ್ಯಮಯ ಸಂಸ್ಕೃತಿ, ಸಮೃದ್ಧ ಪರಂಪರೆಯನ್ನು ರಕ್ಷಿಸುವುದು. ಸಾಮಾಜಿಕ ಅನ್ಯಾಯದಿಂದ ಹಿಂದುಳಿದ ವರ್ಗಗಳನ್ನು ರಕ್ಷಿಸುವುದು. ವೈಜ್ಞಾನಿಕ ಮನೋಭಾವ. ವೈಯಕ್ತಿಕ ಹಾಗೂ ಸಾಮೂಹಿಕ ಕ್ಷೇತ್ರಗಳಲ್ಲಿ ಔನ್ನತ್ಯ ಸಾಧಿಸುವುದು. ನಿಮಗೆ ಇದು ಆಬ್ವಿಯಸ್ಲಿ ಈಸಿ ಐತಿ. ಹಾಂ, ವಿಚಾರ ಮಾಡಿರಿ ಯಾವುದು ಇರ್ಬೋದು ಇದ್ರಾಗ. ಆಪ್ಷನ್ಸ್ ಮ್ಯಾಲಿಲ್ಲ, ಕೆಳಗದವು. 1, 1 ಮತ್ತು 2, 2, 2 ಮಾತ್ರ. 3, 1, 3, 4, 4, 1, 2, 3, 4. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. B1 ಸಾಮಾಜಿಕ ಅನ್ಯಾಯದಿಂದ ಹಿಂದುಳಿದ ವರ್ಗಗಳನ್ನು ರಕ್ಷಿಸುವುದು ಮೂಲಭೂತ ಕರ್ತವ್ಯದೊಳಗಿಲ್ಲ. ನೆಕ್ಸ್ಟ್, ಭಾರತೀಯ ನಾಗರಿಕನೊಬ್ಬನ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಈ ಕರ್ತವ್ಯಗಳನ್ನು ಜಾರಿಗೆ ತರಲು ಶಾಸಕಾಂಗ ಪ್ರಕ್ರಿಯೆಯನ್ನು ಒದಗಿಸಲಾಗಿದೆ. ಅವುಗಳು ಕಾನೂನು ಕರ್ತವ್ಯಗಳ ಸಹ ಸಂಬಂಧಿತವಾಗಿವೆ. 1 ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ ಯಾವುದು ಅಲ್ಲ. ಇದಕ್ಕೆ ಆಪ್ಷನ್ ಏನು? ಆಪ್ಷನ್ ಡಿ ಯಾವುದು ಅಲ್ಲ. ಶಾಸಕಾಂಗ ಪ್ರಕ್ರಿಯೆಗಳನ್ನು ಒದಗಿಸಲಾಗಿಲ್ಲ, ಅವು ಕಾನೂನುಗಳಿಗೂ ಅಡಿಯಾಗಿ ಹೊಂದಿಲ್ಲ. ನೆಕ್ಸ್ಟ್, ಭಾರತ ಸಂವಿಧಾನದಡಿ ಇದು ನಾಗರಿಕ ಮೂಲಭೂತ ಕರ್ತವ್ಯವಲ್ಲ. ಯಾವುದಲ್ಲ ಅಂತ ಹೇಳಬೇಕು. ಸೊ ವೈವಿಧ್ಯಮಯ ಸಂಸ್ಕೃತಿ ಹಾಗೂ ಶ್ರೀಮಂತ ಪರಂಪರೆಯನ್ನು ಗೌರವಿಸು, ಇದು ಹೌದು. ನೆಕ್ಸ್ಟ್, ವೈಜ್ಞಾನಿಕ ಮನೋಭಾವ, ಮಾನವತಾವಾದ ಅನ್ವೇಷಣೆ, ಸುಧಾರಣಾ ಮನೋಭಾವ, ಇದು ಹೌದು. ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಅತ್ಯುನ್ನತಿ ಸಾಧಿಸಲು, ಇದು ಹೌದು. ಸೊ ಸಕ್ರಿಯವಾಗಿ ಬಡವರ ಉದ್ದ, ಇದು ಅಲ್ಲ. ಸೊ ಆನ್ಸರ್ ಯಾವುದು? ಆಪ್ಷನ್ ಡಿ. ನೆಕ್ಸ್ಟ್, ಭಾರತದ ಪ್ರಜೆಯಾಗಿರುವ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಗುವಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸಬೇಕು. ಇದು ಏನು? ಆಪ್ಷನ್ ಎ ಐಚ್ಛಿಕ, ನೈತಿಕ, ಸಂವಿಧಾನಾತ್ಮಕವಲ್ಲ, ಮೂಲಭೂತ ಕರ್ತವ್ಯ. ಇದನ್ನು 2007 ಮೂಲಭೂತ ಕರ್ತವ್ಯವನ್ನಾಗಿ ಮಾಡ್ಯಾರ ಅವರು. ನೆಕ್ಸ್ಟ್, ನಮ್ಮ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಇದನ್ನೇನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ, ಆಲ್ರೆಡಿ ನಿಮಗೂ ಬೈಪಾಟ್ ಆದವು. ಆಪ್ಷನ್ ಡಿ. ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳದವು? ಅವ 2 ಆಪ್ಷನ್ ಕೊಟ್ಟಾನಿಲ್ಲ, ಬಟ್ ನೀವು 11 ಹಾಕ್ಬೇಕು. ಯಾಕಂದ್ರೆ ಅವ ಮೂಲತಃ ಅಂತ ಕೊಟ್ಟಿದ್ದ ನಂತರ 10 ಬರ್ತಿತ್ತು. ಅವ ಮೂಲತಃನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಟೋಟಲ್ ಎಷ್ಟು ಅದಾವೆ? ಟೋಟಲ್ 11 ಅದಾವೆ. ಭಾರತದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಏನು?
ಶತ್ರು ರಾಷ್ಟ್ರಗಳಿಗೆ ಸಹಾಯ ಮಾಡುವುದಾ, ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವುದಾ, ಐಶ್ವರ್ಯ ಸಂಪಾದನೆಗಾಗಿ ಕಷ್ಟಪಟ್ಟು ಕೆಲಸ ಮಾಡುವುದಾ, ಅಥವಾ ರಾಷ್ಟ್ರದ ಸಮಗ್ರತೆಯನ್ನು ಕಾಪಾಡುವುದು ಆದ್ಯ ಕರ್ತವ್ಯ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಏನು? ಪ್ರಜೆಯ ಮೂಲಭೂತ ಕರ್ತವ್ಯ ಇದು, ಹೌದಲ್ರಿ? ನೆಕ್ಸ್ಟ್, ಭಾರತ ಸಂವಿಧಾನದ 4A ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳೊಂದು ತಪ್ಪಾಗಿದೆ ಅಂತ ಕೇಳಾರ್ತಾರ. ಇದ್ರಾಗ ಯಾವ್ದು ತಪ್ಪೈತಿ ಅಂತ ನೀವು ಕಂಡುಹಿಡಿಬೇಕು. ಇದ್ರಾಗ ಆಪ್ಷನ್ ಸಿ ತಪ್ಪೈತಿ. ಯಾಕಂದ್ರೆ ಉಳ್ಕಿದ್ವೆಲ್ಲ ಅಂತೂ ನೀವು ನೋಡಿರಿ, ಹೌದಾ? ಇದೊಂದು ಬಿಟ್ಟು ಉಳ್ಕಿದ್ವೆಲ್ಲ ನಮ್ಮ ಮೂಲಭೂತ ಕರ್ತವ್ಯಗಳ ಪಟ್ಟಿಯೊಳಗೆ ಅದಾವು. ಸೊ ಭಾರತ ಸಂವಿಧಾನದಲ್ಲಿ ಒದಗಿಸಲಾದ ಮೂಲಭೂತ ಕರ್ತವ್ಯಗಳಲ್ಲಿ ಕೆಳಕಂಡವುಗಳು ಯಾವುದು ಅಲ್ಲ ಅಂತ ಕೇಳ್ಯಾನವ. ಒಂದನೇದು ಸಾರ್ವಭೌಮತೆ, ಏಕತೆ, ಸಮಗ್ರತೆ ರಕ್ಷಿಸುವುದು. ಎರಡನೇದು ಖಾಸಗಿ ಆಸ್ತಿಯ ರಕ್ಷಣೆ. ಮೂರನೇದು ಅರಣ್ಯ, ಸರೋವರ, ನದಿ ಎಕ್ಸೆಟ್ರಾ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಅಂತ ಕೊಟ್ಟಾನ. ಇಲ್ಲ ಆಪ್ಷನ್ ಕೇವಲ 2 ಅಂತ ಕೊಟ್ಟಿದ್ನಂದ್ರೆ ಕರೆಕ್ಟ್. ಈ ಕ್ವಶನಿಗೆ ಈ ಆನ್ಸರ್ ರೈಟ್ ಆಕ್ಕಿತ್ತು, ಹೌದಾ? ಖಾಸಗಿ ಆಸ್ತಿಯ ರಕ್ಷಣೆ ಇದು ಆ್ಯಕ್ಚುಲಿ ಮೂಲಭೂತ ಕರ್ತವ್ಯ ಅಲ್ಲ. ಬಟ್ ಆ್ಯಕ್ಚುಲಿ 1 ಮತ್ತು 3 ಇದ್ರ ಪ್ರಕಾರ ಕರೆಕ್ಟ್ ಆಕತಿ. ಅವಾಗ ಇದು ಅಲ್ಲ ಕೆಳಕಂಡಗಳಿಗೆ ಯಾವುದು ಅಂತ ಅಷ್ಟೇ ಇರಬೇಕು. ಸೊ ಅವಾಗ 1 ಮತ್ತು 3 ಕರೆಕ್ಟು, ಇಲ್ಲ ಅಂದ್ರೆ ಆಪ್ಷನ್ 2 ಕರೆಕ್ಟ್ ಆಕತಿ. ನೆಕ್ಸ್ಟ್ ಕ್ವಶನ್ ಏನು? ಕೆಳಗಿನವುಗಳಲ್ಲಿ ಯಾವುದು ಭಾರತ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಕರ್ತವ್ಯಗಳಾಗಿದೆ? ಯಾವುದು? ಆಪ್ಷನ್ ಎ ಮಕ್ಕಳ ಘನತೆಗೆ ಅವಹೇಳನಕಾರಿ ಅಭ್ಯಾಸಗಳು. ಆಪ್ಷನ್ ನೆಕ್ಸ್ಟು ಒಬ್ಬ ಕರ್ತವ್ಯಗಳಿಗೆ ಸತ್ಯವಾದದ್ದು ಅಥವಾ ಮಾನವರ ಘನತೆಯಿಂದ ಕುಂದುಂಟು ಮಾಡುವ ಅಭ್ಯಾಸಗಳನ್ನು ತ್ಯಜಿಸುವುದು. ಇದು ಯಾವುದೂ ಅಲ್ಲ. ಅಲ್ಲಿ ಕರ್ತವ್ಯಗಳಲ್ಲಿ ಕೊಟ್ಟಿರೋ ಪ್ರಕಾರ ಮಹಿಳೆಯರ ಘನತೆಗೆ ಕುಂದುಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು ಅಂತ ಐತಿ. ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯಗಳನ್ನು ಭಾರತದ ಸಂವಿಧಾನದಲ್ಲಿ ನಮೂದಿಸಲಾಗಿದೆ ಅಂತ ಕೊಟ್ಟಾನವ. ಸೊ ಆಪ್ಷನ್ಸ್ ನಿಮ್ಮೆದುರಿಗೆ ಅದಾವು, ಒಂದ್ಬಿಟ್ಟು 2 ಸಲ ಓದ್ಕೊಂಡು ಕೆಳಗ ಇಲ್ಲದವು ಏನು 1 2 3 4 ಅಂತಂದು ಅಲ್ಲಿ ಯಾವುದು ಅಂತಂದು ಕರೆಕ್ಟಾಗಿ ಗೆಸ್ ಮಾಡ್ಬೇಕು ನೀವು. ಸೊ ಇದಕ್ಕೆ ಆನ್ಸರ್ 4 ಕರೆಕ್ಟು. 1ನೇ ನೈತಿಕ ತತ್ವಗಳನ್ನು ಅನುಸರಿಸುವುದು ಇಲ್ಲ. ಸಮಗ್ರತೆ ಐತಿ, ಸಮ್ಮಿಶ್ರ ಸಂಸ್ಕೃತಿ ಪರಂಪರೆ ಐತಿ, ಸಾರ್ವಜನಿಕ ಆಸ್ತಿ ರಕ್ಷಣೆನೂ ಐತಿ. 51A ಪ್ರಕಾರ ಭಾರತೀಯ ಮೂಲಭೂತ ಕರ್ತವ್ಯಗಳು ಯಾವುವು? ಅವು 1ನೇದೇನು ಸಮಾಜವಾದ, ಜಾತ್ಯತೀತತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ. 2ನೇದು ಸಂವಿಧಾನಕ್ಕೆ ಬದ್ಧತೆ. 3ನೇದು ಸಾರ್ವಭೌಮತೆ ಮತ್ತು ಏಕತೆ ಸಮಗ್ರತೆಯನ್ನು ಕಾಪಾಡುವುದು. 4ನೇದು ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆ ರಕ್ಷಣೆ. 5ನೇದು ಸಮಾಜದಲ್ಲಿ ಬಡವರು ಹಾಗೂ ದುರ್ಬಲ ವರ್ಗದವರಿಗೆ ಸಹಾಯ ಮಾಡುವುದು ಅಂತ ಐತಿ. ಸೊ ಆಪ್ಷನ್ 1 2 3 ಕರೆಕ್ಟಾ? ಆಪ್ಷನ್ 2 5 1 ಕರೆಕ್ಟಾ? ಆಪ್ಷನ್ 2 3 4 ಕರೆಕ್ಟಾ? ಆಪ್ಷನ್ 1 4 3 ಕರೆಕ್ಟ್ ಅಂದ್ರೆ ಆಪ್ಷನ್ 2 3 4 ಇಸ್ ದ ರೈಟ್ ಆನ್ಸರ್. ಇದು ದುರ್ಬಲ ವರ್ಗದವರಿಗೆ ಸಹಾಯ ಮಾಡುವುದು, ಇದು ಎಲ್ಲೂ ಓದಿಲ್ಲ ನಾವು. ಇನ್ನೊಂದು ಸಮಾಜವಾದ, ಜಾತ್ಯತೀತ, ಪ್ರಜಾಪ್ರಭುತ್ವದ ನಂಬಿಕೆನೂ ಎದುರಾಗಿಲ್ಲ, ಕರ್ತವ್ಯದೊಳಗೆ ಇಲ್ಲ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಕ್ಕೆ ಅನುಗುಣವಾಗಿ ರಾಷ್ಟ್ರ ರಕ್ಷಣೆಗಾಗಿ ಎಲ್ಲ ಪುರುಷರು ನಾಗರಿಕರು ಕಡ್ಡಾಯವಾಗಿ ಸೈನ್ಯಕ್ಕೆ ಸೇರಿಕೊಂಡ್ರೆ ಆಗ ಆ ಕಾನೂನು ಏನಕ್ಕತಿ ಅಂತ ಕೇಳ್ಯಾರ ಅವರು. ಅಕಸ್ಮಾತ್ ಹಂಗೇನಾರ ಸೇರ್ಕೊಂಡಿದ್ದ ಕರೆ ಆದ್ರೆ ಅದು ವಯಸ್ಸಿನ ಆಧಾರದ ಮೇಲೆ ತಾರತಮ್ಯ ಮಾಡ್ದಂಗೆ ಆಕತಿ. ಈಗ ಫಾರ್ ಎಕ್ಸಾಂಪಲ್ ಆರ್ಮಿಗೆ ಇಷ್ಟು ಏಜ್ ಲಿಮಿಟ್ ಅಂತ ಇರ್ತೈತ್ರಿ ಸೇರ್ಕೊಳಕ್ಕೆ. ಈಗ ಮೂಲಭೂತ ಕರ್ತವ್ಯಕ್ಕೆ ಅನುಗುಣವಾಗಿ ರಾಷ್ಟ್ರ ರಕ್ಷಣೆಗೆ ಎಲ್ಲರೂ ರಾಚಿಗೆದ್ದು ಇಂಡಿಯಾ ಪಾಕಿಸ್ತಾನ ಯುದ್ಧ ಹತ್ತೈತಿ, ನಾನು ಹೊಕ್ಕಾನಿ ನೀನು ಹೊಕ್ಕಾನಿ ಅಂತ ಎಲ್ಲರೂ ಹೋಗ್ಬಿಟ್ರೆ ಏನಕ್ಕತಿ? ವಯಸ್ಸಿನ ಆಧಾರದ ಮೇಲೆ ತಾರತಮ್ಯ ಮಾಡ್ದಂಗೆ ಆಕತಿ. ನೆಕ್ಸ್ಟ್, ಹೇಳಿಕೆಗಳನ್ನು ಪರಿಗಣಿಸಿ. ರಾಷ್ಟ್ರಗೀತೆಯನ್ನು ಹಾಡುವಂತೆ ಯಾರನ್ನೂ ಒತ್ತಾಯಿಸುವಂತಿಲ್ಲ, ಏಕೆಂದರೆ ಅದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಲ್ಲಂಘಿಸಿದಂತೆ ಆಗುತ್ತದೆ. ಅದು ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಹಾಗೂ ಧರ್ಮದ ಆಚರಣೆ ಮತ್ತು ಪ್ರಚಾರದ ಸ್ವಾತಂತ್ರ್ಯ ಉಲ್ಲಂಘನೆ ಆಗುತ್ತದೆ. ಯಾರೊಬ್ಬರನ್ನು ರಾಷ್ಟ್ರಗೀತೆ ಹಾಡುವಂತೆ ನಿರ್ಬಂಧಿಸುವ ಯಾವ ನಿಯಮವೂ ಸಂವಿಧಾನದಲ್ಲಿಲ್ಲ. ಸೊ ಇದಕ್ಕೆ ಆನ್ಸರ್ ಯಾವುದು? ಆಪ್ಷನ್ ಡಿ ಯಾವುದು ಸರಿಯಲ್ಲ, ಎಲ್ಲ ತಪ್ಪಿವು. ನೆಕ್ಸ್ಟ್, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ತೋರಿಸುವುದು ಏನು? ಮೂಲಭೂತ ಕರ್ತವ್ಯ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದನ್ನ ಒಂದು ಮೂಲಭೂತ ಕರ್ತವ್ಯವಾಗಿ ಪಟ್ಟಿ ಮಾಡಿಲ್ಲ?
ಯಾವ್ದು ಮಾಡಿಲ್ಲ? ವೈಜ್ಞಾನಿಕ ನಿಮಗೂ ಬೇಸರ ಆಗಿರ್ಬೇಕು. ಈ ವೈಜ್ಞಾನಿಕ ಮನೋಭಾವ, ನೈಸರ್ಗಿಕ ಪರಿಸರ ಸಂರಕ್ಷಣೆ, ಸಂವಿಧಾನಕ್ಕೆ ವಿಧೇಯರಾಗಿರುವುದು, ಇದು ಒಂದ ರೈಟ್ ಆನ್ಸರ್. ಯಾವುದು? ಭ್ರಷ್ಟಾಚಾರ ಕೆಲಸಗಳಲ್ಲಿ ಭಾಗಿಯಾಗದಿರುವುದು. ನಾಗರಿಕರಿಗೆ ಕೆಳಗಿನ ಯಾವ ಕರ್ತವ್ಯವನ್ನು ನಿಗದಿಪಡಿಸಲಾಗಿದೆ? ಗ್ರಾಮ ಪಂಚಾಯಿತಿಗಳನ್ನು ಆಯೋಜಿಸಲು, ಆದಾಯದಲ್ಲಿ ಅಸಮಾನತೆ ಕಡಿಮೆ ಮಾಡಲು, ದೇಶವನ್ನು ರಕ್ಷಿಸುವುದು, ಮಿಲಿಟರಿ ಸೇವೆಗೆ ಸೇರುವುದು, ಏಕರೂಪ ನಾಗರಿಕ ಸಂಹಿತೆ. ನೀವ ವಿಚಾರ ಮಾಡ್ರಿ, ಇದು ಎಲ್ಲಿ ಬಂತು? 40 ಬಂತು. ಇದೆಲ್ಲಿ ಬಂತು? ಇದು 42ರೊಳಗೆ ಇದು ಸಂಪತ್ತು ಕೇಂದ್ರೀಕೃತವಾಗಿರಬಾರ್ದು ಅಂತಂದು DPSP ಒಳಗೆ ಬಂತು. ಹೌದಾ? ದೇಶವನ್ನು ರಕ್ಷಿಸುವುದೊಂದು 51A ಒಳಗೆ ಬಂತು. ಮಿಲಿಟರಿ ಸೇವೆಗೆ ಸೇರೋದಂತೂ ಎದುರಾಗೂ ಬರಲೇ ಇಲ್ಲ. ಇದು ಆರ್ಟಿಕಲ್ 44, ಇದು DPSP ಒಳಗೆ ಬಂತು. ಸೊ ಇದ್ರಾಗ ಇರೋದು ಯಾವುದು? ಆಪ್ಷನ್ ಸಿ ಒಂದು ಕರೆಕ್ಟ್. ಕೆಳಗಿನವುಗಳಲ್ಲಿ ಸ್ವರ್ಣ ಸಿಂಗ್ ಸಮಿತಿಯ ಸದಸ್ಯರು ಯಾರ್ಯಾರಿದ್ರು? ಇದ್ರಾಗ ಯಾರು ಸದಸ್ಯರಿದ್ರು? ಇದು ಒಂದು ಲೆಕ್ಕಕ್ಕೆ ಇಂಪಾರ್ಟೆಂಟ್. ಇವರೊಬ್ಬರು ಇದ್ದಿದ್ದಿಲ್ಲ. ಯಾರು? ಹರಿದೇವ್ ಜೋಶಿ ಅವ್ರನ್ನ ಬಿಟ್ಟು ಎಲ್ಲರೂ ಇದ್ರು. ಆಂಟೋಲಿ ಅವರಿದ್ರು, SS ರೇ ಇದ್ರು, CM ಸ್ಟೀಫನ್ ಅವರು ಇದ್ರು. ಇನ್ನು ನಮ್ಮ ಇಂದಿನ ಕೊನೆಯ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಇರುವ ಮೂಲಭೂತ ಕರ್ತವ್ಯಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಒಂದನೇದೇನು? ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ ಪ್ರತ್ಯೇಕವಾಗಿ ರೂಪುಗೊಂಡಿವೆ. ಕರೆಕ್ಟ್. ಎರಡನೇದು, ಮೂಲಭೂತ ಕರ್ತವ್ಯಗಳು ಭಾರತದ ನಾಗರಿಕರಿಗೆ ಮಾತ್ರ ಅನ್ವಯವಾಗುತ್ತದೆ. ನೆಕ್ಸ್ಟ್, ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಪ್ರಕಾರ ಮೂಲಭೂತ ಕರ್ತವ್ಯಗಳು ಭಾರತದ ಸಂವಿಧಾನದ ಒಂದು ಭಾಗವಾಗಿದೆ. ನಾಲ್ಕನೇದು, ರಿಟ್ ನ್ಯಾಯವ್ಯಾಪ್ತಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಜಾರಿಗೊಳಿಸಬಹುದು. ಸೊ ಇದರೊಳಗೆ ಇರೋದು 2 ಮತ್ತು 3 ಅಂತ ನಾವು ಅಂದ್ಕೊಂಡೇವಿ. ಹೌದಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದಾಗಿತ್ತು ಇವತ್ತಿನ ನಮ್ಮ ಮೂಲಭೂತ ಕರ್ತವ್ಯಗಳ ಕ್ಲಾಸು. ಹಾಗಾಗಿ ಇನ್ನೇನಿಲ್ರಿ, ನೆಕ್ಸ್ಟ್ ಮುಂದೆ ಇನ್ನು ರಾಷ್ಟ್ರಪತಿಗಳು ಬರ್ತಾರ, ಅವ್ರ ರಿಲೇಟೆಡ್ ವಿಧಿಗಳು ಯಾವದವು, ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನದವು ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತೇನ ನಂತರ ಅದನ್ನೊಂಚೂರು ಮಾಡಿ. ನಾವು ಆ್ಯಸ್ ಯೂಶುವಲ್ ಗಂಟೆ ತೊಗೊಂಡೇವ್ರಿ ನಮ್ಮ ಚಾನಲ್ಗೆ, ಪಾಠಶಾಲಾ ಅಕಾಡೆಮಿಗೆ. ಸೊ ಆ ಗಂಟೆ ಒಂದ್ಸತಿ ಬಾರಿಸಿದ್ರಿ ಅಂದ್ರೆ ನಮ್ಮ ನೋಟಿಫಿಕೇಶನ್ ಸೀದಾ ನಿಮ್ಮ ಫೋನ್ ಒಳಗೆ ಬರ್ತಾವೋ. ಮತ್ತು ಮುಂದೆ ಯಾರಿಗೆ ಕಾನ್ಸ್ಟಿಟ್ಯೂಷನನ್ನು ಚಂದಾಗ ಇಂಟ್ರೆಸ್ಟಿಂಗಾಗಿ ಕಲಿಯೋಕೆ ಇಷ್ಟ ಆಯ್ತಲ್ಲ, ದಯವಿಟ್ಟು ಅವರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡ್ರಿ ಅಂತ ಹೇಳ್ಕೊಳ್ತಾ ನನ್ನ ಕ್ಲಾಸನ್ನು ನಾನು ಇನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ದತ್ತಗುರು ನಮಸ್ತೆ.